ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿದೆ. ಕೊಲೆಯಲ್ಲಿ ಇದು ಅಂತ್ಯವಾಗಿದೆ. ರಾಡ್ನಿಂದ ವಿದ್ಯಾರ್ಥಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾನೆ ಮತ್ತೊಬ್ಬ ಸ್ಟೂಡೆಂಟ್. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ನಡುವೆ ಗಲಾಟೆಯಾಗಿದೆ. ಈ ಒಂದು ಗಲಾಟೆ ತೀವ್ರ ಸ್ವರೂಪಕ್ಕೆ ಹೋಗಿ ವಿದ್ಯಾರ್ಥಿಯ ಕೊಲೆಯಾಗಿದೆ. ರಾಡ್ನಿಂದ ಹೊಡೆದು ವಿದ್ಯಾರ್ಥಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಮತ್ತೊಬ್ಬ ಸ್ಟೂಡೆಂಟ್. ಬಳ್ಳಾರಿಯ ಖಾಸಗಿ ಶಾಲೆಗೆ ಸೇರಿದಂತಹ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ. 9ನೇ ತರಗತಿ ವಿದ್ಯಾರ್ಥಿಯಿಂದ ಹಲವು ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯಾಗಿದೆ. ಹಲ್ಲೆಯ ವೇಳೆಯಲ್ಲಿ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. 7 ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಹಾಸ್ಟೆಲ್ ವಾರ್ಡನ್ ಮೇಲೂ ಕೂಡ ಹಲ್ಲೆ ಮಾಡಿದ್ದಾನೆ ವಿದ್ಯಾರ್ಥಿ. ಹಲ್ಲೆ ಮಾಡಿ ಬಳಿಕವಾಗಿ ಹಾಸ್ಟೆಲ್ನಿಂದ ಪರಾರಿಯಾಗಿದ್ದಾನೆ ಬಾಲಕ. ಜಸ್ಟ್ ನೋಡಿ, 9, 10ನೇ ಕ್ಲಾಸ್ ಮಕ್ಕಳು ಇವರು. ಚಿಕ್ಕ ಮಕ್ಕಳು ಇವರೆಲ್ಲ. ಅವ್ರಿಗೆ ಏನು ಗೊತ್ತಿರುತ್ತೆ ಅಂದರೆ ಬಿಸಿ ರಕ್ತ, ಅದಂತೂ ನಿಜ, ಬಿಸಿ ರಕ್ತ ಇರುತ್ತೆ. ಕೊಲೆಯಾಗಿರುವಂತಹ ವಿದ್ಯಾರ್ಥಿ ಒಂದು ಕಡೆ, ಇನ್ನೊಂದು ಕಡೆ ಹಲ್ಲೆ ಮಾಡಿದಂತಹ ವಿದ್ಯಾರ್ಥಿಗಳು. ಹಾಸ್ಟೆಲ್ ಅಂತಂದಮೇಲೆ ಸರ್ವೇ ಸಾಮಾನ್ಯ ಜಗಳಾಗಿರುತ್ತೆ, ಏನೋ ಮಾತುಕತೆಗಳಿರುತ್ತೆ, ಸಣ್ಣ ಪುಟ್ಟ ವಿಚಾರಗಳಿರುತ್ತೆ. ಆ ಸಣ್ಣ ಪುಟ್ಟ ವಿಚಾರಗಳನ್ನು ಸಣ್ಣದರಲ್ಲೇ ಅದನ್ನು ಮುಗಿಸ್ಕೊಂಡು ಬಿಡಬೇಕು. ತೀವ್ರ ಸ್ವರೂಪಕ್ಕೆ ಯಾವುದೇ ವಿಚಾರಗಳನ್ನಾದರೂ ತಗೊಂಡು ಹೋಗಬಾರ್ದು. ನೋಡಿ, ಹುಡುಗರುಗಳು ನೋಡಿ ಗಲಾಟೆ ಮಾಡ್ಕೊಂಡಿದ್ದಾರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ, ಅದಕ್ಕಾಗಿ ಗಲಾಟೆ ಆಗಿದೆ. ಆ ಗಲಾಟೆ ಏನಾಗಿದೆ, ನೆಕ್ಸ್ಟ್ ಕೊಲೆಯಲ್ಲಿ ಅಂತ್ಯ ಆಗಿದೆ. ರಾಡ್ನಿಂದ ವಿದ್ಯಾರ್ಥಿಯ ಮೇಲೆ ಹಲ್ಲೆಯನ್ನು ನಡೆಸಿದ್ದಾನೆ ಮತ್ತೊಬ್ಬ ಸ್ಟೂಡೆಂಟ್. ಅದೆಲ್ಲಿ ಸಿಕ್ತು ಈ ಹುಡುಗಂಗೆ ರಾಡ್, ಎಲ್ಲಿ ಸಿಕ್ತು, ಅದು ಹೆಂಗೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು, ಇದು ನಿಜಕ್ಕೂ ಕೂಡ ಶಾಕಿಂಗ್. ಇದು ಬಳ್ಳಾರಿಯ ಖಾಸಗಿ ಶಾಲೆಗೆ ಸೇರಿದಂತಹ ಹಾಸ್ಟೆಲ್ ಇದಾಗಿದೆ. ಭಾಳಷ್ಟು ಟೀಚರ್ಸ್ಗಳಿರ್ತಾರೆ, ವಾರ್ಡನ್ ಇರ್ತಾರೆ. ಸೊ ವಾರ್ಡನ್ ಕೂಡ ಬೆಳೆಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಮೇಲೂ ಕೂಡ ಹಲ್ಲೆ ಆಗಿದೆಯಾ ಅಂತ ಹೇಳಿ ವಿಚಾರಗಳು ಕೂಡ ಗೊತ್ತಾಗ್ತದೆ. 9ನೇ ತರಗತಿ ವಿದ್ಯಾರ್ಥಿಯಿಂದ ಹಲವು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿದೆಯಂತೆ. ನೋಡಿ, ಇನ್ನು ಹಲ್ಲೆಯ ಸಂದರ್ಭದಲ್ಲಿ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. 7 ವಿದ್ಯಾರ್ಥಿಗಳಿಗೆ ಗಾಯ ಕೂಡ ಆಗಿದೆ. ಏನ್ ಗಲಾಟೆ ಎದಕ್ಕಾಯ್ತು? ಅಲ್ಲೇ ಕುತ್ಕೊಂಡು ಏನಾಯ್ತಪ್ಪಿ? ಏನಿಲ್ಲ, ಜಗಳ ಆಗೈತೆ ಹಾಸ್ಟೆಲ್. ಅಲ್ಲ, ಎದಕ್ಕೋಸ್ಕರ ಏನೋ ಗೊತ್ತಿಲ್ಲ. ನಾವು ಮಕ್ಕಳಿದ್ರೆ ಸುಮ್ಮನೆ ಬಂದು ಹೊಡೆದೋಗ್ತಾರೆ. ಯಾರು? ಭರತ್. ಯಾವ ಊರು ಅವನು? ಇದೇ ಊರು. ಎಷ್ಟನೇ ಕ್ಲಾಸ್? 9th. ಎದಕ್ಕಂತ ಗೊತ್ತಿಲ್ಲ. ಯಾರ್ಯಾರು ನೋಡ್ದ? ಫಸ್ಟ್ ಫ್ಲೋರ್ ನೋಡಿ, ಸೆಕೆಂಡ್ ಫ್ಲೋರ್ನಾಗ ಇಬ್ಬರು. ಫಸ್ಟ್ ಫ್ಲೋರ್ನಾಗ ಯಾರಿದ್ರು? ವಾರ್ಡನ್ ಮೇಲೆ ಯಾಕೆ ಇದು ಮಾಡ್ದ? ಗೊತ್ತಿಲ್ಲ. ಅವ್ನು ಹೆಂಗೆ ಮಾಡಿದೆ? ಐರನ್ ರಾಡ್ಲಿಂದ. ರಾತ್ರಿ ಏನು ಎಷ್ಟು ಗಂಟೆಗೆ ಏನು ಗೊತ್ತಿಲ್ಲ. ಎಷ್ಟಾಯ್ತು ಟೈಮ್? ಹೊತ್ತಾಗಿತ್ತ? ಇದಕ್ಕೆ ಮಾಡೋದು ಗೊತ್ತಿಲ್ಲ, ಏನು ಹೇಳಿಲ್ಲ. ಅಲ್ಲ, ಯಾವಾಗಲೂ ಹಿಂಗೆ ಮಾಡ್ತಿದ್ನ ಏನು? ಇಲ್ಲ, ಬೇಷ್ ಇರ್ತದೆ. ನಿಮ್ಮ ಒಂದೇ ಕ್ಲಾಸಾ? ಏನಾಗುತ್ತೆ ರಾತ್ರಿ ಇರೋಕ್ಕೆ? ಯಾರೋ ಹುಡುಗರು ಒಬ್ರಿಗೊಬ್ರು ಬರ್ಕೊಂಡಿದ್ದಾರೆ ಅಂತ. ಎಷ್ಟು ಹುಡುಗರು ಬಿಡೋದ್ರೆ ಗೊತ್ತಿದೆ? ಹುಡುಗರು ಸೆಟ್ಟೆ ಒಂದು 6 ಮಂದಿ ಅಲ್ಲಿ ಸಿಕ್ಕು ಒಬ್ಬಾಗಿದ್ದಾರೆ. ವಾರ್ಡನ್ ಮೇಲೇನು ಹಲ್ಲೆ ಮಾಡೋದಿಲ್ಲ, ಅದಕ್ಕೆ ಏನು ಗೊತ್ತ ಅಂತ ಅದೇ ಏನಂಬುದು ಗೊತ್ತಿಲ್ಲ. ನಾವು ರಾತ್ರಿ 1 ಗಂಟೆಗೆ ಬಂದಿಲ್ಲ. ಕೆಲಸ ಮಾಡ್ತೀವಿ ಸರ್. ರಿಲೇಷನ್ ಸ್ಟೂಡೆಂಟ್ ಪ್ರಿನ್ಸಿಪಲ್ ಮೇಡಮ್ ಅವ್ರ ರಿಲೇಷನ್ಸ್ ಇದ್ದವರು. ಪ್ರಿನ್ಸಿಪಲ್ ಮೇಡಮ್ ಅವ್ರ ರಿಲೇಷನ್ ಅಲ್ಲಿದೆ ನೋಡಿ ಸಾರು. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಏನಿದು ಈ ಮಕ್ಕಳುಗಳು ಗಲಾಟೆ ಮಾಡ್ಕೊಳ್ತಿದ್ರೆ ಅದರಲ್ಲೂ ಕೂಡ ಕೊಲೆಯ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ಯಾರು ಕೂಡ ಬಿಡಿಸ್ಕೊಳ್ಳಿಕ್ಕೆ ಬರಲಿಲ್ವಾ? ಯಾರು ಇರಲಿಲ್ವಾ? ಟೀಚರ್ಸ್ ಇರಲಿಲ್ವಾ ಅಥವಾ ವಾರ್ಡನ್ ಇರಲಿಲ್ವಾ? ಏನಾಯ್ತು ಘಟನೆ? ಯಾವ ವಿಚಾರಕ್ಕೆ ಮಕ್ಕಳುಗಳು ಈ ರೀತಿಯಾಗಿ ಹೊಡೆದಾಟ ಮಾಡಿಕೊಂಡು ಅದರಲ್ಲೂ ಕೂಡ ಸಾವಿನಲ್ಲಿ ಅಂತ್ಯ ಆಗಿರೋದು? ಏನಿದೆ ಕಂಪ್ಲೀಟ್ ಮಾಹಿತಿ? ಹೌದು ಕುಷ್ಮಾ, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯ ಈ ಒಂದು ತಾಳೂರು ರಸ್ತೆಯಲ್ಲಿರತಕ್ಕಂತಹ ಗುರುಕುಲ ಕಾನ್ಸೆಪ್ಟ್ ಎನ್ನತಕ್ಕಂತಹ ಪ್ರತಿಷ್ಠಿತ ಶಾಲೆಯಲ್ಲಿ ಏನು ನಡೆಯಬಾರದಂತಹ ಒಂದು ಘಟನೆ ನಡೆದು ಹೋಗಿದೆ. ಮುಖ್ಯವಾಗಿ ಎಲ್ಲಾ ಮೈನರ್ ಇರತಕ್ಕಂತಹ ವಿದ್ಯಾರ್ಥಿಗಳು ಕ್ಷುಲ್ಲಕ ಕಾರಣಕ್ಕಾಗಿ ಒಬ್ಬರನ್ನೊಬ್ಬರು ತೆಗಳುತ್ತಾ ಆಟವಾಡ್ತಾ ಇದ್ದಂತವರು ಕೊನೆಗೆ ಅದು ವಿಕೋಪಕ್ಕೆ ತಿರುಗಿ ಒಬ್ಬ ವಿದ್ಯಾರ್ಥಿಯು ನೇರವಾಗಿ ಕೈಗೆ ಸಿಕ್ಕಂತಹ ರಾಡನ್ನೇ ಹಿಡಿದು ಸುಮಾರು 9 ಜನ ವಿದ್ಯಾರ್ಥಿಗಳ ಮೇಲೆ ಏನು ಹಲ್ಲೆ ಮಾಡಿದ್ದಾನೆ. ರಾಡ್ನಿಂದ ಹೊಡೆದ ಪರಿಣಾಮ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಗಾಯಗಳಾಗಿದ್ದು ಅವರನ್ನು ಈ ಒಂದು ಬಳ್ಳಾರಿ ನಗರದ ಈ ಒಂದು ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಒಂದು ಗಲಾಟೆಯನ್ನು ನೋಡಿದಂತಹ ವಾರ್ಡನ್ ಬಿಡಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ವಾರ್ಡನ್ ಮೇಲೇನೂ ಸಹ ಹಲ್ಲೆ ಮಾಡಿರ್ತಕ್ಕಂಥದ್ದು ಆಶ್ಚರ್ಯವನ್ನು ಉಂಟು ಮಾಡಿದೆ. ಇದರ ಜೊತೆಗೆ ಈ ಒಂದು ಹುಡುಗನಿಗೆ ಸಾಕಷ್ಟು ದಿನಗಳಿಂದಲೂ ಕೆಲ ಹುಡುಗರು ಸುಧಾರಿಸುವುದು, ಜೊತೆಗೆ ಹೀಯಾಳಿಸುವುದು, ಕುಕ್ಕು ಮಾತುಗಳನ್ನು ಆಡುವುದು, ಹೀಗೆ ಹಲವಾರು ಸುಮಾರು 1 ರಿಂದ 2 ತಿಂಗಳಿಂದಲೂ ಮಾಡ್ತಾ ಇದ್ದರು ಎನ್ನತಕ್ಕ
ಎನ್ನತಕ್ಕಂತ ವಿಚಾರ ಬೆಳಕಿಗೆ ಬಂದಿದೆ. ಆದರೆ ಈಗ ಎಕ್ಸಾಮ್ಸ್ ಮುಗಿದ ಕೂಡಲೇ ಯಾರ ಮನೆಗೆ ಅವರು ಸೇರುವಂತಹ ಸಂದರ್ಭದಲ್ಲಿ ಈ ರೀತಿ ಆಗಿರುವುದು ಎಲ್ಲೋ ಒಂದು ಕಡೆ ಏನು ಗುರುಕುಲ ಕಾನ್ಸೆಪ್ಟ್ ಶಾಲೆಗೂ ಒಂದು ತಲೆ ತಗ್ಗಿಸತಕ್ಕಂತಹ ಒಂದು ಘಟನೆ. ಆದರೆ ಮತ್ತೊಂದು ಕಡೆ ಮಕ್ಕಳ ಏನು ಪೋಷಕರು ಆತಂಕದಲ್ಲಿ ಈ ಒಂದು ಆಸ್ಪತ್ರೆಗೆ ದೌಡಾಯಿಸಿ ಬಂದಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಹಾಸ್ಟೆಲ್ ನಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಯಾಕೆ ಕೈಗೊಂಡಿಲ್ಲ ಎನ್ನುತಕ್ಕಂಥದ್ದು. ಏಕೆಂದ್ರೆ ಮಕ್ಕಳ ಏನು ವಿದ್ಯಾಭ್ಯಾಸದ ಕಲಿಕೆಗೆ ಸಂಬಂಧಪಟ್ಟಂತೆ ಸಿಸಿ ಕ್ಯಾಮೆರಾಗಳ ಅಳವಡಿಕೆ ಆಗಬೇಕು. ಅದೇ ರೀತಿ ಪ್ರತಿ ಒಂದು ಗಂಟೆಗೊಂದು ಸಾರಿ ರೌಂಡ್ಸ್ ಹಾಕತಕ್ಕಂತಹ ವ್ಯವಸ್ಥೆ ಇರುತ್ತದೆ. ಹೀಗೆ ಪ್ರತಿಯೊಂದನ್ನು ಇರಬೇಕಾದ್ರೆ ಇಷ್ಟು ದೊಡ್ಡ ಗಲಾಟೆಯಾಗುವವರೆಗೂ ಹೇಗೆ ಇದು ಆಡಳಿತ ಮಂಡಳಿಯವರು ಸುಮ್ಮನಿದ್ದರು ಎನ್ನುತಕ್ಕಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಣ್ತದೆ. ಕುಸ್ಮಾ, ತಮ್ಮೆಲ್ಲ ಡೀಟೇಲ್ಸ್